ಬಾಗಲಕೋಟೆ ಬಳಿಕ ಬಿಜಾಪುರದಲ್ಲಿ ಯಾತ್ರೆ ಮಾಡ್ತಾರೆ. ಹೆಂಗ್ ರೆಸ್ಪಾನ್ಸ್? ಅದು ಸರಿನಾ? ಭಾರತೀಯ ಜನತಾ ಪಾರ್ಟಿ ಜನ ಆಕ್ರೋಶ ಯಾತ್ರೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಬೆಳಗಾವಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಬೆಳಿಗ್ಗೆ ಬಾಗಲಕೋಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಬಿಜಾಪುರದಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೂ ನಾವು ಹೋಗ್ತಾ ಇದ್ದೇವೆ ಮತ್ತು ಬಹಳ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಜನರು ಸಿಗ್ತಾ ಇದೆ. ಈ ಸರ್ಕಾರದ ಬಗ್ಗೆ ಇರುವಂತಹ ಆಕ್ರೋಶ ಜನಮಾನಸದಲ್ಲಿ ಉಂಟಾಗಿದೆ. ಎಲ್ಲ ನಾವು ನೋಡಿದಾಗ ಈ ಸರ್ಕಾರದ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಒಂದು ಕಡೆ, ಭ್ರಷ್ಟಾಚಾರ, ಮಿತಿಮೀರಿದ ಭ್ರಷ್ಟಾಚಾರ ಇದೆಲ್ಲ ಕಾರಣದ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಒಂದು ಆಕ್ರೋಶ. ಸರ್, ಜಾತಿ ಗಣತಿ ವಿಚಾರವಾಗಿ ಈಗ ವರದಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗರ ಜಾತಿಗಳನ್ನ ಮರುಪರಿಶೀಲನೆ ಮಾಡಬೇಕು, ಇನ್ನೊಂದೇ ಅದನ್ನು ಸಮೀಕ್ಷೆ ಮಾಡಬೇಕನ್ನೋ ಒಂದು ಸಿದ್ದರಾಮಯ್ಯವರು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಆಯೋಗವನ್ನ ನೇಮಕ ಮಾಡಿ ಕಾದರಾಜ್ ಆಯೋಗ ಅವರ ಅದೇ ಅವಧಿಯಲ್ಲಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವತ್ತೇ ಸಿದ್ದರಾಮಯ್ಯವ್ರಿಗೆ ಸಬ್ಮಿಟ್ ಮಾಡ್ಬೇಕಾಗಿತ್ತು. ಇವ್ರು ಬ್ಯಾಡ ಅಂದ್ರು, ಅವ್ರು ಮಾಡ್ಲಿಲ್ಲೋ ಗೊತ್ತಾಗಿಲ್ಲ, ಎಲ್ಲ ರೆಡಿ ಇದೆ ಅಂತ ಹೇಳಿದ್ರು. ಮತ್ತು ಅದಕ್ಕೆ ಯಾರೋ ಸೆಕ್ರೆಟರಿ ಸಹಿ ಮಾಡ್ಬೇಕಾಗಿತ್ತು, ಮಾಡಿಲ್ಲ ಅನ್ನೋ ಮಾಹಿತಿ. ಮತ್ತು ಆ ಹಿಂದಿನ ಎಲೆಕ್ಷನ್, ಆ ಸಂದರ್ಭದಲ್ಲಿ ಏನು ಎಲೆಕ್ಷನ್ ಆಗಬೇಕು, ಆ ಸಂದರ್ಭದಲ್ಲಿ ಆ ವರದಿಯಲ್ಲಿರುವ ಕೆಲವು ಅಂಶಗಳು ಮಾಧ್ಯಮದ ಮುಖಾಂತರ ಲೀಕ್ ಆಗ ಆ ಸಂಖ್ಯೆ ಇಷ್ಟ, ಈ ಸಂಖ್ಯೆ ಇಷ್ಟ ಅಂತೇಳಿ ಅವಾಗಲಿಂದ ಅದ್ರ ಬಗ್ಗೆ ವಿವಾದಾಸ್ಪದವಾದಂತ ಒಂದು ವರದಿ ಆಗ್ತಾ ಇದೆ ಅವತ್ತಿಂದ. ನಾ ಇವತ್ತು ಸಿದ್ದರಾಮಯ್ಯ ಒಂದಕ್ಕೆ ಅವತ್ತು ನೀವು ಮೊದಲ ಬಾರಿಗೆ ಸಿಎಂ ಆದಾಗ ಆ ವರದಿ ನೀವೇ ಆಯೋಗ ಅಪಾಯಿಂಟ್ ಮಾಡಿದವರು, ನೀವು ರೆಡಿ ಆಗಿದ್ದು ನಿಮ್ಮ ಅವಧಿಯಲ್ಲಿ ಆದ್ಮೇಲೂ ಅದನ್ನ ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ? ಸ್ವೀಕಾರ ಮಾಡಿ ಅದನ್ನ ಅವಾಗ ಬಹಿರಂಗ ಮಾಡಬಹುದಾಗಿತ್ತು, ಅವತ್ತು ಕ್ಯಾಬಿನೆಟ್ ನಲ್ಲಿ ಇಡಬಹುದಾಗಿತ್ತು. ಈಗ 2ನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗುವ ಮುಖ್ಯಮಂತ್ರಿ 2 ವರ್ಷ ಆಯ್ತು. ಅಷ್ಟರ ಒಳಗಾಗಿನೇ ನೀವು ಅದನ್ನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಸದನ ಮುಂದೆ ತರುವಂತ ಕೆಲಸ ನೀವು ಮಾಡಬೇಕಾಗಿತ್ತು, ನೀವು ಅನುಷ್ಠಾನ ಮಾಡೋದನ್ನ ಮಾಡಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ. ಅಂದ್ರೆ ಒಂದೇನೋ ಒಂದು ದುರುದ್ದೇಶ, ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯವರು ಅದನ್ನ ಹಗಲಲ್ಲಿ ಅದ್ರ ಬಗ್ಗೆ ವರದಿ ಬಗ್ಗೆ ಮಾತಾಡೋದು, ಬಿಡುವುದು, ಮತ್ತೆ ಅದನ್ನ ಸ್ಟ್ಯಾಂಡಿಂಗ್ ಇಡುವುದು, ಇದೆಲ್ಲ ನೋಡಿದ್ರೆ ಈ ಒಂದು ಷಡ್ಯಂತ್ರ. ಏನಾದ್ರೂ ಅವ್ರ ಮೇಲೆ ಆಪಾದನೆ ಬಂದಾಗ, ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಗೊಂದಲ ನಿರ್ಮಾಣ ಆದಾಗ, ಅವ್ರ ಅಧಿಕಾರದಿಂದ ಇಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಒಡೆಯುವಂತ ಕೆಲಸ, ಇವತ್ತು ಲಿಂಗಾಯತ ಸಮಾಜವನ್ನು ಒಡೆಯುವಂತದ್ದು, ಒಕ್ಕಲಿಗ ಸಮಾಜವನ್ನು ಒಡೆಯುವಂತದ್ದು, SC/ST ಸಮಾಜವನ್ನು ಒಡೆಯುವಂತದ್ದು, ಹಿಂದುಳಿದ ವರ್ಗದ ಸಮಾಜವನ್ನು ಒಡೆಯುವಂತದ್ದು. ಮತ್ತು ಓವರ್ ಆಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಂತಂದ್ರೆ ಅಲ್ಪಸಂಖ್ಯಾತರು ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಎನ್ನುವಂಥದ್ದು ಆ ಮುಸ್ಲಿಮರನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡಿ, ಅದು ಅಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ. ಇನ್ ಫೈಟಿಂಗ್ ಕಾಂಗ್ರೆಸ್ ನಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ. ಮುಖ್ಯಮಂತ್ರಿಗಳ ಅವಧಿ ಅದು ಮುಗಿಲಿಕ್ಕೆ ಬಂದದೆ. ಅದು ಅವ್ರು ಆದ್ಮೇಲೆ ನಾ ಆಗ್ಬೇಕಂತ DK ಶಿವಕುಮಾರ್ ಪ್ರಯತ್ನ ನಡೆದಿದೆ. ಇನ್ ಫೈಟಿಂಗ್ ಏನ್ ನಡೆದಿದೆ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಮುಖ್ಯಮಂತ್ರಿಗಳು ಅವಧಿಯನ್ನು ಮುಗಿಸ್ಬೇಕಂತ ಹೇಳಿ ಅವ್ರು ಕೆಲವು ಮಂತ್ರಿಗಳು ವಿಶೇಷ ಲಾಬಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಈ ಪ್ರಾಕ್ಸಿ ವಾರ್ ಬೇರೆಯವ್ರ ಮುಖಾಂತರ ವಾರ್ ನಡೀತಾ ಇದೆ, ಇನ್ ಫೈಟಿಂಗ್ ನಡೀತಾ ಇದೆ. ಇವ್ರು ಯಾರು ಇಬ್ರು ಮಾತಾಡ್ತಾ ಇಲ್ಲ. ಹೀಗಾಗಿ ಬಹುಶಃ ನವೆಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ. ಅದೊಂದು ಬಹಳ ಸ್ಫೋಟ್ ಆಗ್ತದೆ. ಅದ್ರ ಮುಖಾಂತರ ಇದನ್ನ ಅವಾಯ್ಡ್ ಮಾಡೋ ಸಲುವಾಗಿ, ಅವ್ರ ಅಧಿಕಾರದಲ್ಲಿ ಮುಂದುವರಿಸುವುದಾಗಿ ಈ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಟೈಮ್ ಬಾಂಬ್ ಸ್ಫೋಟ ಆಗ್ತಿಲ್ಲ. ಟೈಮ್ ಬಾಂಬ್ ಕೆಲವರು ಇಟ್ಟಾರೆ. ಈಗ DK ಶಿವಕುಮಾರ್ ಅಂತವ್ರು ಅದು ನವೆಂಬರ್ ಡಿಸೆಂಬರ್ಗೆ ಬಹುಶಃ ಆ ಟೈಮ್ ಫಿಕ್ಸ್ ಮಾಡಿರ್ಬೋದು. ಅದು ಸ್ಫೋಟ ಆಗುವಂತ ಚಾನ್ಸ್. ಈಗ ಲಿಂಗಾಯತ ಮತ್ತು ಒಕ್ಕಲಿಗರ ಮರು ಸಮೀಕ್ಷೆ ಒಕ್ಕಲಿಗೆ ಅಷ್ಟ ಮಾಡ್ತೀವಿ, ಹಿಂದುಳಿದ ವರ್ಗ ಅಷ್ಟ ಮಾಡ್ತೀವಿ ಅನ್ನಕ್ ಬಿಡುದಿಲ್ಲ. ಅದು ಸೈಂಟಿಫಿಕ್ ಇಲ್ಲ, ವೈಜ್ಞಾನಿಕವಾದಂತ ಸಮೀಕ್ಷೆ ಆಗ್ಲೇ ಇಲ್ಲ. ಇವತ್ತು ಬೇಕಾದ್ರೆ ನಿಮ್ಮನ್ನ ಹಿಡ್ಕೊಂಡು ನಮ್ಮನ್ನ ಹಿಡ್ಕೊಂಡು ಎಲ್ಲರೂ ಕೇಳ್ರಿ, ಅವ್ರ ಆತ್ಮ ಕೇಳ್ರಿ, ಯಾರು ನಿಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡಾರಂದ್ರೆ ಇಲ್ಲ ಅಂತ ಆನ್ಸರ್ ಏನದ ಇಲ್ಲ. ಹಾಗಾದ್ರೆ ಯಾರ ಮನೆಗೂ ಹೋಗಲಾರ್ದನೆ ಇವತ್ತು ಸಮೀಕ್ಷೆ ಮಾಹಿತಿ ಹೆಂಗ್ ತಗೊಂಡ್ರು, ಎಲ್ಲೇ DC ಆಫೀಸರ್ ಕುಂತು, ಎಲ್ಲೇ ಒಂದು ಸ್ಟಾಟಿಸ್ಟಿಕ್ಸ್ ಆಫೀಸರ್ ಕುಂತು ಈ ಸಂಗ್ರಹ ಮಾಡಿದ್ರು ಅಂತ ಸಂಶಯ ಇವತ್ತು ಬರಕ್ ಚಾಲು ಆಗಿದೆ. ಮತ್ತೆ ಇದಕ್ಕ ಸೈಂಟಿಫಿಕ್ ಸಮೀಕ್ಷೆ ಅಲ್ಲ ಅಂತ ಹೇಳ್ತಾರ. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಒಂದು ವೈಜ್ಞಾನಿಕ ಒಂದು ಮತ್ತು ಬೇಸಿಕ್ ಆಗಿ ಈ ಸೆನ್ಸಸ್ ಮಾಡುವಂತದ್ದು, ಜಾತಿಗಳ ಬಗ್ಗೆ ಸಮೀಕ್ಷೆ ಮಾಡುವಂತ ಅಧಿಕಾರ ಇರುವುದು ಕೇವಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಮಾತ್ರ.
ರಾಜ್ಯ ಸರ್ಕಾರಕ್ಕೆ ಅಧಿಕಾರನೂ ಇಲ್ಲ. ಇವ್ರೇನ್ ಹೇಳ್ತಾ ಇದಾರೆ ಇದು ಜಾತಿಗಣತಿ ಅಲ್ಲ, ಆರ್ಥಿಕ ಸಾಮಾಜಿಕ ಹೆಸರಿನ ಮೇಲೆ ಜಾತಿಗಣತಿ ಮಾಡ್ತಾ ಇದ್ದಾರೆ. ಆ ಹೆಸರಿನ ಮೇಲೆ ಇದು ಒಂದು ರಾಜಕಾರಣ. ಅದೊಂದು ರಾಜಕಾರಣ. ಆ ಹೆಸರಿನ ಮೇಲೆ ಅದನ್ನ ಟೆಕ್ನಿಕಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆ ಟೆಕ್ನಿಕಲಿ ಅವಾಯ್ಡ್ ಮಾಡೋ ಸಲುವಾಗಿ ಇವರು ಆ ರೀತಿಯಾದಂತ ಹೆಸರನ್ನು ಇಡುವ ಮುಖಾಂತರ ಸಮೀಕ್ಷೆ ಮಾಡಿದ್ರು. ಓಕೆ, ಅದಾದ್ಮೇಲೂ ಸದ್ಯಕ್ಕೆ ಸೈಂಟಿಫಿಕ್ ಮಾಡಿದ್ರು, ಅದು ಆಗ್ಲಿಲ್ಲ. ಇದು ಪರಿಸ್ಥಿತಿ, ವಸ್ತುಸ್ಥಿತಿ. ಏನಂದ್ರೆ ಇದು ಮೊದ್ಲಿಂದು ಅವ್ರಿಗೆ ಏನಂದ್ರೆ ಅಫೇಜ್ಮೆಂಟ್ ಪೊಲಿಟಿಕ್ಸ್. ಈ ಅಫೇಜ್ಮೆಂಟ್ ಪೊಲಿಟಿಕ್ಸ್ ಮುಖಾಂತರ ಮುಸ್ಲಿಂ ವಲಯಕ್ಕೆ ಮುಖಾಂತರ ಈಗ ನೋಡಿ ವಕಫ್ ಕಾಯ್ದೆ ಬಂತು. ವಕಫ್ ಕಾಯ್ದೆ ಬಂದ ಮೇಲೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಎಲ್ಲ ಆದ್ಮೇಲೂ ಸದ್ಯಕ್ಕೆ ಇವತ್ತು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡುದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಸ್ಟಾಲಿನ್ ಹೇಳ್ತಾರೆ. ಅಂದ್ರೆ ಇವ್ರೇನ್ ಪಾಕಿಸ್ತಾನದಲ್ಲಿ ಇದ್ದಾರೆ ಇವರು, ಏನ್ ನಮ್ಮ ದೇಶದಲ್ಲಿ ಇದ್ದಾರೆ? ನೀವು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಂತ ಸಂವಿಧಾನ ಇದೆ. ಒಂದ್ಸಲ ಪಾರ್ಲಿಮೆಂಟ್ ಅದೇ ದೊಡ್ಡದಂತ ಒಂದು ಇದು ಪಾರ್ಲಿಮೆಂಟ್ ನಮ್ಮ ದೇಶದ ಅಲ್ಲೇನು ಲಾ ಪಾಸ್ ಆಗ್ತದೆ, ಇಟ್ ಇಸ್ ಬೈಂಡಿಂಗ್ ಆನ್ ಎವ್ರಿಬಡಿ. ಎಲ್ಲರ ಮೇಲೆ ಬೈಂಡಿಂಗ್ ಇದ್ದಂತ ಕಾನೂನನ್ನ ಇವತ್ತು ನಾವು ಇಂಪ್ಲಿಮೆಂಟ್ ಮಾಡುದಿಲ್ಲ ಅಂದ್ರೆ ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನಿಮಗೆ ನೈತಿಕತೆ ಮತ್ತು ಕಾನೂನುಬದ್ಧ ಹಕ್ಕೇ ಇಲ್ಲ. ನಿಮಗೆ ಕರೆಯೋದು ನಿಮ್ಮ ಸರ್ಕಾರಗಳಿಗೆ ವಿಸರ್ಜನೆ ಮಾಡ್ಬೇಕಾಗತ್ತಿ. ಯಾವುದೇ ಕಾನೂನು ನಾವು ಕೇಂದ್ರ ಸರ್ಕಾರ ಕಾನೂನನ್ನ ಅನುಷ್ಠಾನ ಮಾಡುದಿಲ್ಲ ಅಂತಂದ್ರೆ ದಟ್ ಈಸ್ ಸಫಿಶಿಯಂಟ್ ಆ ಸರ್ಕಾರವನ್ನ ಕೆಳಗಿಳಿಸ್ಲಿಕ್ಕೆ. ಹೀಗಾಗಿ ಸಂವಿಧಾನ ಬಾಹಿರವಾಗಿ ಸಂವಿಧಾನದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, ಅದು ಸಂವಿಧಾನ ಬಾಹಿರವಾಗಿ ಎಲ್ಲ